ನೋಡಿ, ತವರೂರಲ್ಲಿ ಸಿಟಿ ರವಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ಚಿಕ್ಕಮಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಭರ್ಜರಿ ಎಂಟ್ರಿ. ಅರೆಸ್ಟ್ ಆದ ಬಳಿಕ ರಿಲೀಸ್ ಆದರು. ಚಿಕ್ಕಮಗಳೂರಲ್ಲಿ ಸಿಟಿ ರವಿ ರಿಲೀಸ್ ಆಗಬೇಕು ಅಂತ ದೊಡ್ಡ ಪ್ರತಿಭಟನೆ ಮಾಡಿದ್ರು. ಈಗ ಬಿಜೆಪಿ ಎಂಎಲ್ಸಿ ರಿಲೀಸ್ ಆದಮೇಲೆ ಎಂಟ್ರಿ ಕೊಟ್ಟಿದ್ದಾರೆ ತವರೂರು ಕಡೆ. ಹೂಮಳೆ ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ, ಸ್ವಾಗತ ಕೋರಿದ್ದಾರೆ. ಹಾಸನದಲ್ಲಿ ಡೋಲು ವಾದ್ಯಗಳ ಮೂಲಕ ಅವ್ರನ್ನ ಹಾಸನದಲ್ಲಿ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ಅದಾದ ಬಳಿಕ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಹೂಮಳೆ ಸುರಿಸಿದ್ದಾರೆ. ಅಭಿಮಾನಿಗಳು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಹಾಸನ ನಗರದ NR ಸರ್ಕಲ್ ಬಳಿ ಡೋಲು ವಾದ್ಯದೊಂದಿಗೆ ಸಿಟಿ ರವಿಗೆ ಸ್ವಾಗತ ಕೋರಿದ್ದಾರೆ. ಚಿಕ್ಕಮಗಳೂರಿಗೆ ತೆರಳುವಾಗ ಹಾಸನದಲ್ಲಿ ಸಿಟಿ ರವಿಗೆ ಹೂಮಳೆ ಸುರಿದಿದ್ದಾರೆ ಅಭಿಮಾನಿಗಳು. ನಿಮ್ಮ ಜೊತೆ ನಾವಿದ್ದೇವೆಂದು ಜಯಘೋಷ ಕೂಗಿ ಅಭಿನಂದಿಸಿದ್ದಾರೆ. ಜಯಘೋಷ ಕೂಗಿದ ಬಿಜೆಪಿ ಕಾರ್ಯಕರ್ತರು, ಸಿಟಿ ರವಿ ಅಭಿಮಾನಿಗಳು ಪಟಾಕಿ ಸಿಡಿಸಿದ್ದಾರೆ. ಕೆಲ ನಿಮಿಷ ಕಾರ್ಯಕರ್ತರು ಅಭಿಮಾನವನ್ನು ತೋರ್ತಾ ಇದ್ರು. ಆ ಅಭಿಮಾನಿಗಳಿಗೆ ಸ್ಪಂದಿಸಿದ್ದಾರೆ ಸಿಟಿ ರವಿ. ಅಲ್ಲಿ ಗಾಡಿಯನ್ನು ನಿಲ್ಲಿಸಿ ಅವರ ಪ್ರೀತಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದಾದ ಬಳಿಕ ಚಿಕ್ಕಮಗಳೂರಿನತ್ತ ಹೊರಟಿದ್ದಾರೆ ಸಿಟಿ ರವಿ. ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಗ್ರ್ಯಾಂಡ್ ವೆಲ್ಕಮ್ ಇರುತ್ತೆ. ಇದು ಹಾಸನದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿರ್ತಾರೆ ಅಭಿಮಾನಿಗಳು. ಚಿಕ್ಕಮಗಳೂರಿಗೆ ಹೋಗುವ ಸಂದರ್ಭದಲ್ಲಿ ಹಾಸನದಲ್ಲಿ ಡೋಲು ವಾದ್ಯಗಳ ಮೂಲಕ ಅವ್ರನ್ನ ಸ್ವಾಗತ ಮಾಡಿಕೊಂಡು ಪಟಾಕಿ ಸಿಡಿಸುವ ಮುಖಾಂತರ ಸಿಟಿ ರವಿಗೆ ಸ್ವಾಗತ ಕೋರಿದ್ದಾರೆ ಸಿಟಿ ರವಿ ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು. ಆ ಸಂದರ್ಭದಲ್ಲಿ ಅವರ ಅಭಿಮಾನಕ್ಕೆ ಸೋತಂತಹ ಸಿಟಿ ರವಿ ಅಲ್ಲೇ ಅವರಿಗೆ ಪ್ರತಿಕ್ರಿಯೆ ಕೊಟ್ಟು ಅವರೊಂದಿಗೆ ಮಾತನಾಡಿ ಅದಾದ ಬಳಿಕ ಚಿಕ್ಕಮಗಳೂರಿನತ್ತ ಸಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ. ಚೇತನ್, ಈಗ ಆಲ್ರೆಡಿ ಸಿಟಿ ರವಿ ಬಂದಿದ್ದಾರೆ ಚಿಕ್ಕಮಗಳೂರಿನಲ್ಲಿ. ಯಾವ ರೀತಿ ಇದೆ ವೆಲ್ಕಮ್ ಅವರಿಗೆ ತವರೂರಲ್ಲಿ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಈಗಾಗಲೇ ಚಿಕ್ಕಮಗಳೂರು ನಗರದ ಕರ್ತಿಕೆರೆ ಸಮೀಪ ಈಗ ಆಗಮಿಸಿದ್ದಾರೆ. ಅಂದ್ರೆ ಅವರ ಜೊತೆ ಸುಮಾರು 50ಕ್ಕೂ ಹೆಚ್ಚು ವಾಹನಗಳಿದೆ, ಮತ್ತೆ 10ಕ್ಕೂ ಹೆಚ್ಚು ಆಂಬುಲೆನ್ಸ್ಗಳು ಸೇರಿದಂತೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಅವ್ರನ್ನ ಈಗ ನಗರಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಒಂದು ಹಿರೇಮಗಳೂರಿನಿಂದ ಅವರಿಗೆ ಭವ್ಯ ಸ್ವಾಗತವನ್ನು ಕೂಡ ನೀಡಲಾಗ್ತದೆ. ಅದರಲ್ಲೂ ಕೂಡ JCB ಮೂಲಕ ಅವರಿಗೆ ಹೂಗಳನ್ನ ಎಸೆಯುವ ಮೂಲಕ ಈಗ ಭವ್ಯ ಸ್ವಾಗತವನ್ನ ಕೂಡ ಕೋರ್ತಾ ಇದ್ದಾರೆ. ನಗರದ ಪ್ರಮುಖ ವಾರ್ಡ್ಗಳಲ್ಲೂ ಕೂಡ ಈಗ ಜನರು ಕೂಡ ಕಾಯ್ತಾ ಇರುವಂತದ್ದು. ಮತ್ತೆ ಪ್ರಮುಖವಾಗಿ ಆಜಾದ್ ಪಾರ್ಕ್ ಮತ್ತೆ ಹನುಮಂತಪ್ಪ ವೃತ್ತ, ಇಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳು ಈಗ ಅಲ್ಲಿ ಒಂದು ಜಮಾವಣೆ ಕೂಡ ಆಗಿದ್ದಾರೆ. ಇನ್ನು ಹನುಮಂತಪ್ಪ ವೃತ್ತದಿಂದ ಅವರ ಮನೆಯವರೆಗೂ, ಅಂದ್ರೆ ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಅವರ ಮನೆ ಇದೆ, ಅಲ್ಲಿವರೆಗೂ ಕೂಡ ಮೆರವಣಿಗೆಯನ್ನು ಕೂಡ ಮಾಡಲಾಗುತ್ತೆ. ಅಲ್ಲಿ ಈಗಾಗಲೇ ರಂಗೋಲಿಗಳನ್ನ ಬಿಡಿಸಿರುವಂತದ್ದು ಮತ್ತೆ ಬಹುತೇಕ ವಾದ್ಯಗಳೊಂದಿಗೆ ಈಗ ಕರೆದುಕೊಂಡು ಹೋಗ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಿದೆ. ಒಂದು ಅಂದಾಜು ಪ್ರಕಾರ ಹಿರೇಮಂಗಳೂರಿಂದ ನೇರವಾಗಿ ಅವರ ಮನೆಗೆ ಹೋಗ್ಲಿಕ್ಕೆ ಸುಮಾರು 1 ಗಂಟೆವರೆಗೂ ಕೂಡ ಸಮಯ ತಗಲಬಹುದು ಅನ್ನುವಂತ ಮಾಹಿತಿಗೆ ಸದ್ಯಕ್ಕೆ ಇರುವಂತ ಕಾರ್ಯಕರ್ತರು ಹೇಳ್ತಿರುವಂತದ್ದು. ಒಟ್ಟಾರೆ ಬಿಡುಗಡೆಯಾದ ನಂತರ ಅವರು ಸ್ವಕ್ಷೇತ್ರಕ್ಕೆ ಬರ್ತಿರೋದ್ರಿಂದ ಭವ್ಯ ಸ್ವಾಗತವನ್ನೇ ಕೂಡ ಕೊಡ್ತಾ ಇದ್ದಾರೆ. ದಿವಿತ್, ಓಕೆ, ಥ್ಯಾಂಕ್ ಯು ಚೇತನ್ ಪದ್ಮಶಾಲಿ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿಯಲ್ಲಿನ ಅಶ್ಲೀಲ ಪದ ಬಳಕೆ ಫೈಟ್ ಎಂಎಲ್ಸಿ ಸಿಟಿ ರವಿ ಅವರನ್ನ ಅಕ್ಷರಶಃ ಆತಂಕಕ್ಕೆ ಸಿಲುಕುವಂತೆ ಮಾಡಿತ್ತು. ಅರೆಸ್ಟ್ ಬಳಿಕ ನಡೆದ ಘಟನೆಯ ಬಗ್ಗೆ ಸಿಟಿ ರವಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಸಿಟಿ ರವಿ ಕೊಲೆಗೆ ಪ್ಲಾನ್ ನಡೆದಿತ್ತ? ಕಂಪ್ಲೀಟ್ ಕಂಟ್ರೋಲ್ ತಪ್ಪಿತ್ತ ಕಾಕಿ? ಸದನದಲ್ಲಿ ಅಶ್ಲೀಲ ಪದ ಬಳಕೆಯಿಂದ ಸಂಕಷ್ಟ ಎದುರಿಸಿದ್ದ ಸಿಟಿ ರವಿ, ನನಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದು ಗೊತ್ತಿಲ್ಲ, ಹೀಗಾಗಿ ನನಗೆ ರಾಜಕೀಯದಲ್ಲಿ ವಿರೋಧಿಗಳು ಜಾಸ್ತಿ, ನನ್ನ ಮೇಲಿನ ಹಲ್ಲೆ ಬೇರೆಯವರಿಗೆ ಕೊಟ್ಟ ಸಂದೇಶ ಅಂದ್ರು. ಯಾರ ಜೊತೆನಲ್ಲೂ ಕಾಂಪ್ರಮೈಸ್ ಮಾಡಿಕೊಂಡು ಗಿವ್ ಅಂಡ್ ಟೇಕ್ ಪಾಲಿಸಿ ಇಟ್ಕೊಂಡು ರಾಜಕಾರಣನೂ ಮಾಡಿಲ್ಲ, ವಿರೋಧಿಗಳು ಜಾಸ್ತಿ ಇದ್ದಾರೆ. ಈ ಕಾರಣದಿಂದಾಗಿ ನನ್ನೊಂದಿಗಿನ ಪೊಲೀಸರ ನಡೆ ಅನುಮಾನ ಹುಟ್ಟಿಸುವಂತಿತ್ತು. ಯಾರನ್ನೋ ಗುಂಪು ಸೇರಿಸಿ ನನ್ನನ್ನ ಕೊಲೆ ಮಾಡಿಸೋ ಸಂಚು ಮಾಡಿದ್ರು ಅಂತ ಸಿಟಿ ರವಿ ಆತಂಕವನ್ನ ವ್ಯಕ್ತಪಡಿಸಿದ್ರು. ಕಬ್ಬಿನ ಗದ್ದೆ ಕ್ರಷರು ಎಲ್ಲ ಕರ್ಕೊಂಡು ಹೋದಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಇತ್ತೇನೋ ಅಂತ ನಂಗೆ ಅನುಮಾನ. ನನ್ನ ಫೋನ್ ಕಿತ್ತುಕೊಳ್ಳುವ ಪ್ರಯತ್ನ ಮಾಡಿದ್ರು. ನನ್ನ ಹೆಂಡತಿಗೆ ಲೈವ್ ಲೊಕೇಶನ್ ಹಾಕಿದ್ದೆ, ಹೀಗಾಗಿ ಕ್ಷಣಕ್ಕೂ ಡೈರೆಕ್ಷನ್ ಬರ್ತಿತ್ತು. ಗಾಬರಿಯಲ್ಲಿ ತಲೆ ಚಚ್ಚಿಕೊಂಡು ಚೀರಾಡಿದೆ ಎಂದಿದ್ದಾರೆ. ಆಮೇಲೆ ಒಂದು ಫೋನ್ ಸೀಸ್ ಮಾಡಿ ಅಂತ ಹೇಳಿ ಒಂದು 20ಕ್ಕೂ ಹೆಚ್ಚು ಬಾರಿ ನನ್ನನ್ನು ಫೋರ್ಸಿಬಲಿ ಫೋನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆಗ ನಾನು ಸ್ವಲ್ಪ ಆಕ್ರೋಶಭರಿತನಾಗಿ, ನನ್ನೇನಾದ್ರು ಫೋರ್ಸಿಬಲಿ ಕಿತ್ಕೊಂಡ್ರೆ ನನ್ನ ಅರೆಸ್ಟ್ ಮಾಡಿದ್ದೀರಾ ಹೇಳಿ, FIR ಕಾಪಿ ಕೊಡಿ,
ನನ್ನೇನಾರು ಈ ರೀತಿ ಫೋರ್ಸಿಬಲಿ ಮಾಡಿದ್ರೆ ನಾನು ಹಳೆ ರವಿ ಆಗಬೇಕಾಗತ್ತೆ ಅಂತ ಜೋರು ತಳ್ಳಾಟ ನೂಕಾಟ ಜಟಾಪಟಿಯರೊಳಗೆ ನಡೀತು. ಇನ್ನು ಪದೇ ಪದೇ ಅಧಿಕಾರಿಗಳು ಯಾರ ಜೊತೆ ಮಾತಾಡ್ತಿದ್ರು, ಸಿಎಂ ಹೆಬ್ಬಾಳ್ಕರ್ ಜೊತೆ ಸಂಪರ್ಕ ಇತ್ತು ಅನ್ನೋ ಅನುಮಾನ ಕೂಡ ಸಿಟಿ ರವಿ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಉಪಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಸ್ವತಃ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡೈರೆಕ್ಷನ್ ಕೊಡ್ತಿದ್ರು. ನನಗೆ ಜೀವ ಬೆದರಿಕೆ ಇದೆ, ಸರ್ಕಾರ ಭದ್ರತೆ ನೀಡಬೇಕು. ಹಲ್ಲೆಗೆ ಬಂದವರು ಹೆಬ್ಬಾಳ್ಕರ್ ಪಿಎ ಅಂತ ಬಿಟ್ರ? ಗೃಹ ಸಚಿವರಿಗೆ ಸಾಮರ್ಥ್ಯ ಇದ್ರೆ ಹಲ್ಲೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ ಸಿಟಿ ರವಿ ಆಕ್ರೋಶಗೊಂಡ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಸಿಟಿ ರವಿ ಅವರನ್ನ ಮುಗಿಸಲು ನಡೆದಿತ್ತ ಸಂಚು. ಬೇಕಂತಲೇ ರವಿ ಅವರನ್ನ ಪ್ರವೋಕ್ ಮಾಡಿದ್ರ? ಎಲ್ಲ ಅವಾಂತರಕ್ಕೆ ಕಾಂಗ್ರೆಸ್ ಪಕ್ಷವೇ ಹೊಣೆಯ? ಈ ರೀತಿಯಾದಂಥ ಪ್ರಶ್ನೆಗಳು. ಸಿಟಿ ರವಿ ಅವರನ್ನ ಮುಗಿಸೋದಕ್ಕೆ ಸಂಚ ಯಾಕಾಗಿ? ಬೇಕಂತಲೇ ರವಿ ಅವರನ್ನ ಪ್ರವೋಕ್ ಮಾಡಿದ್ರ? ರಿಪಬ್ಲಿಕ್ಗೆ ಸಿಟಿ ರವಿ ಪತ್ನಿ ಪಲ್ಲವಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. 2 ಗಂಟೆ ಮೇಲೆ ನನಗೆ ನಿದ್ದೆ ಬಂದಿರಲಿಲ್ಲ. 2 ಗಂಟೆ ಮೇಲೆ ನಾನು ಇವ್ರಿಗೆ ಫೋನ್ ಮಾಡಿದಾಗ ಇವ್ರು ಫೋನ್ ಎತ್ತಲಿಲ್ಲ. ಆಮೇಲೆ ಒಂದು 2:45-3 ಗಂಟೆಲಿ ನನಗೆ ಫೋನ್ ಮಾಡಿದ್ರು ವಾಪಸ್. ಎರಡೇ ಸೆಕೆಂಡ್, ಯಾಕೆ ಇನ್ನೂ ಮಲಗಿಲ್ಲ, ನೀನು ಮಲ್ಕೋ ಅಂತ ಹೇಳಿದ್ರು. ಸೊ ನಾನು ಅವಾಗ ನನಗೆ ತಲೆಗೆ ಹೊಳ್ದಿದ್ದು ಒಂದೇ, ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ಸೊ ಒಂದು ಕೆಲಸ ಮಾಡಿ, ನೀವು ಒಂದು ಲೈವ್ ಲೊಕೇಶನ್ ಶೇರ್ ಮಾಡಿ ಅಂತ ಹೇಳಿದೆ. ಸೊ ಅವ್ರು ಕರೆಂಟ್ ಲೊಕೇಶನ್ ಶೇರ್ ಮಾಡಿದ್ರು. ಇಲ್ಲ ಬೇಡ, ಮತ್ತೆ ಲೈವ್ ಲೊಕೇಶನ್ನೇ ಅಂತಲೇ ನಾನು ಸ್ಟ್ರೆಸ್ ಮಾಡಿ ಹೇಳಿದಾಗ ಅವ್ರು ಲೈವ್ ಲೊಕೇಶನ್ ಕಳಿಸಿದ್ರು. ನಾನು ಆ ಲೈವ್ ಲೊಕೇಶನ್ನ ಅವಾಗವಾಗ ನೋಡ್ತಾನೆ ಇದ್ದೆ. ಸ್ಲೋ ಆಗಿ ಒಂದಿಷ್ಟು ಕಡೆ ಸ್ಲೋ ಆಗಿ ಮೂವ್ ಆಗ್ತಿತ್ತು. ಹೈವೇ ರೋಡ್ ಬಿಟ್ಟು ಎಲ್ಲ ಸಬ್ ರೋಡ್ಸ್, ಏನೇನು ಮಡ್ ರೋಡ್ ಇರುತ್ತೆ ಆ ಥರ ಇಂಟೀರಿಯರ್ ರೋಡ್ಸಲ್ಲಿ ಕಾರ್ ಪಾಸ್ ಆಗ್ತಾಯಿತ್ತು. ಅಲ್ಲೆಲ್ಲೋ ಸ್ವಲ್ಪ ಹೊತ್ತು ನಿಲ್ಲಿಸೋರು ಅಥವಾ ಮುಂದಕ್ಕೆ ಹೋಗೋದು, ಮತ್ತೆಲ್ಲೋ ಹೋಗಿ ಒಂದು ಡ್ಯಾಮ್ ಹತ್ರ ಏನೋ ತೋರಿಸ್ತಾ ಇತ್ತು, ನೀರಿಂದೇನೋ ಒಂದು ಕೆರೆ ಆ ಥರ ಏನೋ ಅಲ್ಲಿ. ಆಮೇಲೆ ಯಾವುದೋ ಒಂದು ದೇವಸ್ಥಾನ ಹಿಂದೆ ಎಲ್ಲೋ ನಿಂತಿರೋದು ತೋರಿಸ್ತಾ ಇತ್ತು. ಒಂದು ಎಂಥದೋ ಫಾರ್ಮ್ ಹೌಸ್ ಅಂತ ಏನೋ ಒಂದು ಬರ್ತಾ ಇತ್ತು. ಆ ಥರದ್ದೆಲ್ಲ ಪಿಕ್ಚರ್ಸ್ಗಳನ್ನ ನಾವು ನೋಡ್ತಾ ಇದ್ದೆ ಬಿಟ್ಟರೆ, ಆಮೇಲೆ ನನಗೂ ಅನಿಸ್ತಿತ್ತು ಇಷ್ಟು ರಾತ್ರಿಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡೋದು, ಯಾರಿಗೆ ಕೇಳೋದು ಅಂತ. ಸೊ ಅಮ್ಮ ಒಂದು 4 ಗಂಟೆವರೆಗೂ ತವರೂರಿಗೆ ಸಿಟಿ ರವಿ ಆಗಮಿಸಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸಿಟಿ ರವಿಗೆ ಗ್ರ್ಯಾಂಡ್ ವೆಲ್ಕಮ್ ಕೊಡ್ತಿದ್ದಾರೆ ಅಭಿಮಾನಿಗಳು. ಹಾಸನದಲ್ಲಿ ಅವ್ರನ್ನ ವೆಲ್ಕಮ್ ಮಾಡಿಕೊಂಡಂಥ ಅಭಿಮಾನಿಗಳು ಅದಾದ ಬಳಿಕ ಅವರು ಚಿಕ್ಕಮಗಳೂರಿಗೆ ಹೊರಟು ಬಂದರು. ಈಗ ಚಿಕ್ಕಮಗಳೂರಿನಲ್ಲಿದ್ದಾರೆ. ಚಿಕ್ಕಮಗಳೂರಿನ ಹಿರೇಮಗಳೂರಿನಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸಿಟಿ ರವಿ ತಮ್ಮ ಕಾರಿನ ಮೇಲೆ ನಿಂತುಕೊಂಡು ಈ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇರೋದು, ಮೆರವಣಿಗೆ ಮಾಡ್ತಿದ್ದಾರೆ. ಇದು ಚಿಕ್ಕಮಗಳೂರು ನೇರ ದೃಶ್ಯಾವಳಿ. ಅಭಿಮಾನಿಗಳವರನ್ನ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಈ ಒಂದು ಸಿಟಿ ರವಿ ಪ್ರಕರಣ ಸದ್ದು ಮಾಡ್ತು. ಬೆಳಗಾವಿಯ ಸದನದಲ್ಲಿ ಆದಂಥ ಒಂದು ಮಾತಿನ ಚಕಮಕಿ, ನಡೆದಂಥ ಘಟನೆ, ಹೈಡ್ರಾಮಾ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತು. ಅದಾದ ಬಳಿಕ ಒಂದಷ್ಟು ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಿರುವಂಥದ್ದು. ಅದರಲ್ಲಿ ಎಷ್ಟು ಉರುಳಿದೆ, ಮತ್ತಷ್ಟು ತನಿಖೆ ಮುಖಾಂತರ ಅದು ಗೊತ್ತಾಗಬೇಕು. ಇರಲಿ, ಆದರೆ ಸಿಟಿ ರವಿ ರಿಲೀಸ್ ಬಳಿಕ ಒಂದಷ್ಟು ದಿನ, ಅಂದರೆ ಇವತ್ತು ಬೆಂಗಳೂರಿನಲ್ಲಿದ್ದರು, ಇವತ್ತು ಬೆಂಗಳೂರಿನಲ್ಲಿದ್ದರು, ನಿನ್ನೆ ರಿಲೀಸ್ ಆದ ಬಳಿಕ ಈಗ ಚಿಕ್ಕಮಗಳೂರಿಗೆ ಆಗಮಿಸಿದ್ದಾರೆ ಸಿಟಿ ರವಿ. ಈ ಸಮಯದಲ್ಲಿ ಅವರಿಗೆ ಅದ್ದೂರಿ ವೆಲ್ಕಮ್ ಸಿಕ್ಕಿದೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕಾರಿನಲ್ಲಿ ಅವರು ಮೆರವಣಿಗೆ ಮಾಡೋ ಮುಖಾಂತರ ಕಾರ್ಯಕರ್ತರವ್ರನ್ನ ಸ್ವಾಗತ ಮಾಡಿದ್ದಾರೆ. ಸಿಟಿ ರವಿಗೆ ಜಯ ಘೋಷಣೆ ಮೊಳಗ್ತಾ ಇದೆ. ನೋಡಿ, ಅಲ್ಲಿ ತೆಂಗಿನಕಾಯಿ ಮೇಲೆ ದೀಪ ಬೆಳಗುವ ಮುಖಾಂತರ ಅವರನ್ನು ವೆಲ್ಕಮ್ ಮಾಡಿಕೊಳ್ಳಲಾಗ್ತಾ ಇದೆ. ಹೂವಿನ ಸುರಿಮಳೆಗೈದಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಅಲ್ಲಿ ನೆರೆದಿದ್ದಾರೆ. ಬಸವನಹಳ್ಳಿಯಲ್ಲಿರುವ ಅವರ ನಿವಾಸದವರೆಗೂ ಕೂಡ ಇದೇ ರೀತಿಯಾದಂಥ ವೆಲ್ಕಮ್ ಅವರಿಗೆ ಸಿಗುತ್ತೆ ಅಂತ ಕಾಣುತ್ತಿದೆ. ಆಮೇಲೆ ಇದೆಲ್ಲ ಒಂದು ರೀತಿಯಲ್ಲಿ ಈ ಒಂದು ಆ್ಯಂಗಲ್ನಿಂದ ನೋಡೋದಾದರೆ ರಾಜಕೀಯವಾಗಿ ಸಿಟಿ ರವಿಗೆ ಎಲ್ಲೋ ಒಂದು ಕಡೆ ಇದು ಪ್ಲಸ್ ಆಗ್ತಾ ಇದೆ. ರಾಜಕೀಯವಾಗಿ ನೋಡೋದಾದ್ರೆ ಇದು ಮುಂದಿನ ದಿನಗಳಲ್ಲಿ ಇವರಿಗೆ ಪ್ಲಸ್ ಆಗುವಂಥ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಗಮನಿಸ್ತಾ ಇದ್ದೀರಾ?
ತವರೂರಲ್ಲಿ ಸಿ ಟಿ ರವಿಗೆ ಭರ್ಜರಿ ಸ್ವಾಗತ ಸಿಗ್ತಾ ಇದೆ. ಹೂವಿನ ಸುರಿಮಳೆಗೈತಿದ್ದಾರೆ ನೋಡಿ. ಈ ಹೊತ್ತಲ್ಲೂ ಕೂಡ, ರಾತ್ರಿ ಹೊತ್ತಲ್ಲೂ ಕೂಡ ಅವರ ಆಗಮನಕ್ಕಾಗಿ ನಿರೀಕ್ಷೆ ಮಾಡಿದರು. ಯಾಕೆಂತಂದರೆ ಇದೇ ಸಂದರ್ಭದಲ್ಲಿ ನಾನು ಮೊನ್ನೆ ನ್ಯೂಸ್ ಓದ್ತಿರುವಾಗ ಅವತ್ತು ನೋಡಿದ್ದು ಇದೇ ರಸ್ತೆಗಳಲ್ಲಿ ಪ್ರತಿಭಟನೆ. ಸಿ ಟಿ ರವಿ ರಿಲೀಸ್ ಆಗಬೇಕು, ಇದು ರಾಜಕೀಯ ಷಡ್ಯಂತ್ರ, ಬೇಕಂತಲೇ ಹೀಗೆ ಮಾಡಿದ್ದಾರೆ